ಸ್ಲೋ ಪೇಸ್ ಹೋಗ್ತಿರೋದ್ರಿಂದ ಸೊ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಸೊ ಎಲ್ಲ ಥರ ಸಿನಿಮಾನು ಜನ ನೋಡ್ತಾರೆ. ಸೊ ದೇರ್ ಇಸ್ ನೋ ಕ್ಲಾಸಿಫಿಕೇಶನ್, ಇಂಥ ಸಿನಿಮಾನೇ ನೋಡ್ತಾರೆ, ಅಂಥ ಸಿನಿಮಾ ನೋಡ್ತಾರೆ. ಸೊ ಜನ ನೋಡುವಂಥ ಮೆಚ್ಚುವಂಥ ಸಿನಿಮಾ ಕರಿಕಾಡ ಆಗಲಿ ಅಂತ ನಾನು ಬಯಸ್ತೀನಿ. ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ಶಶಾಂಕ್ ಈಸ್ ಮೈ ವೆರಿ ಕ್ಲೋಸ್ ಅಸೋಸಿಯೇಷನ್. ನಮ್ಮ ರಾಜ್ಕುಮಾರ ಇಂಟ್ರಡಕ್ಷನ್ ಸಾಂಗು, ಯುವರತ್ನ ಇಂಟ್ರಡಕ್ಷನ್ ಸಾಂಗ್ ಎಲ್ಲ ಅವರೇ ಆಡಿದ್ದು. ಸೊ ಅವರು ನನ್ನ ಒಂದು ಟೀಮ್ ಆಗಿ ನಾನು ಅವ್ರನ್ನ ಭಾವಿಸ್ತೀನಿ. ಸೊ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ, ಹಿ ಈಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಹೆಡ್ ಇನ್ ಹಿಸ್ ಕೆರಿಯರ್ ಅಂದಾಗ ಇಟ್ಸ್ ನನ್ನ ಒಂದು ಜವಾಬ್ದಾರಿ ಅವ್ರಿಗೆ ಬಂದು ನನ್ನ ಶುಭ ಹಾರೈಕೆಗಳನ್ನ ಹೇಳೋದು. ಜೊತೆ ಹೊಸ ತಂಡ, ಹೊಸ ನಿರ್ದೇಶಕರು, ಹೀರೋ ಕೂಡ ಹೊಸಬ್ರು. ಸೊ ಎಲ್ಲ IT ಬ್ಯಾಕ್ಗ್ರೌಂಡ್ ಬಂದಿದ್ದಾರೆ ಅಂತ ನೀವು ಹೇಳಿದ್ರಿ. ಸೊ ಒಳ್ಳೇದಾಗಲಿ. ಟೀಸರ್ ತುಂಬಾ ಅಪೀಲಿಂಗ್ ಆಗಿದೆ, ಎಸ್ಪೆಷಲಿ ಸೌಂಡು, ವಿಜುವಲ್ಸ್ ಅಂಡ್ CG ಪಾರ್ಟ್ ಕೂಡ ಚೆನ್ನಾಗಿದೆ. ಇಟ್ಸ್ ವೆರಿ ಅಪೀಲಿಂಗ್, ವೆರಿ ರಾ. ಸೊ ಇಡೀ ಚಿತ್ರತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಡ್ಯೂಸರ್. ಸೊ ಬೀಂಗ್ ಎ ವುಮನ್ ಅವರು ತಗೊಂಡಿರುವಂತ ಸ್ಟೆಪ್. ಸೊ ಈ ಪ್ಯಾನಲ್ ಇನ್ನಷ್ಟು ಸಿನಿಮಾಗಳು ಮಾಡಲಿ ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೆದಾಗಲಿ. ವೇಲು ಸರ್ ಇದ್ದಾರೆ. ಸೊ ಲಾಸ್ಟ್ ಇಯರ್ ಒಂದು ದೊಡ್ಡ ಸಿನಿಮಾ ಕೊಟ್ಟಿರೋಂಥ ನಿರ್ಮಾಪಕರು ಅವರು, ಆಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಅವರ ಆಡಿಯೋ ಕೇಳದೆ ನಾವು ಅದು ದಿನಾನೇ ಹೋಗೋದಿಲ್ಲ, ಅಷ್ಟು ಅದ್ಭುತ ಹಾಡುಗಳು ಅವರತ್ತೆ. ಕರಿಸುಬ್ರು ಸರ್ ಇದ್ದಾರೆ. ಸೊ ಎಲ್ರಿಗೂ ಇಲ್ಲಿ ಬಂದಿರೋರಿಗೂ ನನ್ನ ವಿಶ್ವಾಸ ತಿಳಿಸ್ತಾ ಮತ್ತು ಇದನ್ನು ಅರೇಂಜ್ ಮಾಡಿರುವಂತ ನಮ್ಮ ಶ್ರೀಧರ್ ಮತ್ತು ಕನ್ನಡ ಪಿಕ್ಚರ್ ನಮ್ಮ ಪ್ರವೀಣ್, ಸೊ ಎಲ್ಲ ಇಡೀ ತಂಡಕ್ಕೆ ನಮ್ಮ ಮನು ಸರ್ ಇದ್ದಾರೆ, ಎಲ್ಲ ಫೋಟೋಗ್ರಾಫರ್ಸ್ ಇದ್ದಾರೆ. ಸುಮಾರು ದಿನ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ. ನಮ್ಮ ಸೆನ್ಸರ್ ಶಿವನು ಇದ್ದಾರೆ, ಬೇಗ ಸೆನ್ಸರ್ ಮಾಡಿಸಿ, ಅನಿಮಲ್ ಎಲ್ಲ ಬೇಗ ಕ್ಲಿಯರ್ ಮಾಡಿಸ್ಕೊಡಿ. ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಇಟ್ಸ್ ಲುಕ್ ವೆರಿ ಪ್ರಾಮಿಸಿಂಗ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಟ್ರೈಲರ್ ಸಿನಿಮಾ. ಗಾಡ್ ಬ್ಲೆಸ್ ಯು ಶಶಾಂಕ್, ತುಂಬಾ ಚೆನ್ನಾಗಿ ಟ್ರೈಲರ್ ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಫಸ್ಟ್ ಟೈಟಲ್ನಲ್ಲಿ ಬಂದ್ಬಿಡ್ತೀನಿ, ಕರಿಕಾಳ. ಸೊ ಕರಿಕಾಳ ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ. ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ, ಇನ್ನೊಂದು ಕಡೆ ಒಂದು ಕಾಡಂದಿ ತಲೆ ಇದೆ. ಸೊ ಅರ್ಥ ಆಗಿದೆ ಇಲ್ಲೋ ಗೊತ್ತಿಲ್ಲ. ಸೊ ಈ ಕಡೆ ಸ್ವಲ್ಪ ಸ್ಕೆಚಲ್ಲಿ ಪೂರ್ತಿಯಾಗಿ ಅರ್ಥ ಆಗಿದೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರಿ ಅಂದ್ರೆ ಆನೆ, ಸೊ ನಮ್ಮ ಕನ್ನಡದಲ್ಲಿ. ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು. ಸೊ ಕಾಡಂದಿನ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟರ್. ಸೊ ಆ ಕರಿ ಏನಕ್ಕೆ ಹಾಕಿದೀವಿ ಅಂದ್ರೆ, ಆ ಕಾಡ ಅನ್ನೋ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ. ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಕಟ್ಟಕ್ಕಾಗಲ್ಲ, ಅದನ್ನ ಹಿಡಿಯೋಕ್ಕೂ ಆಗಲ್ಲ. ಸೊ ಅಂತ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕೆ ತುಂಬಾ ಈಸಿನೂ ಆಯ್ತು, ಕೆಲವು ಕಡೆ ಕಷ್ಟನೂ ಆಯ್ತು. ಬಟ್ ಆ ಎಕ್ಸ್ಪೀರಿಯನ್ಸ್ ನ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದಾರೆ ಇಟ್ಕೊಂಡಿದ್ದೀನಿ ನಾನು. ಸೊ ಆ ಆರ್ಭಟ ನಾವು 100% ಆದಷ್ಟು ಬೇಗ ಕರೆಕ್ಟಾಗಿ ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸರಿ, ಮುಂಚೆ ನಾನು ತಾಳಟ್ಟಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ. ತಾಳಟ್ಟಿ ಒಂದು ಹಾರರ್ ಸಬ್ಜೆಕ್ಟು. ಸೊ ಅದಾದ್ಮೇಲೆ ಕರಿಕಾಳ ಸ್ಟಾರ್ಟ್ ಆಯಿತು. ಸೊ ಎರಡು ಪ್ಯಾರಲಲ್ಲಿ ಓಡ್ತಾ ಏನಾಯ್ತು ಅಂದ್ರೆ ಕರಿಕಾಳ ಅಪ್ಲಿಫ್ಟ್ ಆಗಿ ಫಸ್ಟ್ ಕರಿಕಾಳ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ತಾಳಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್. ಈ ಸೊ ಡೆಬ್ಯೂ ಮೂವಿ ನಂದು ಕರಿಕಾಳನೇ ಆಯಿತು. ಹೌದು ಸರ್, ರಾಜ್ ಬಹದ್ದೂರ್ ಅನ್ನೋ ಅದರಲ್ಲಿ ಒಂದು ಹುಲಿಬೆಟ್ಟ ಅನ್ನೋ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಮಾಡಿದೆ ಅದರಲ್ಲಿ. ಸೊ ಇನ್ನೊಂದೆರಡು ಸಿನಿಮಾದಲ್ಲಿ ಮಾಡಿದ್ದೆ, ಬಟ್ ಒಂದು ಸಿನಿಮಾ ಡ್ರಾಪ್ ಔಟ್ ಆಯಿತು. ಇನ್ನೊಂದು ಸಿನಿಮಾದಲ್ಲಿ ನಾನು ಕ್ರೆಡಿಟ್ಸ್ ಏನು ಕೊಟ್ಟಿರಲಿಲ್ಲ. ಸೊ ನಾನು ಕೂಡ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಆ ಸಿನಿಮಾ ಕೆಲಸ ಮಾಡಿದ್ದಿಲ್ಲ. ಸೊ ಹಂಗಾಗಿ ಅವ್ರ ಹೆಸರು ನಾನು ತಗೊಂತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸರ್, ಇದು 2024 ಶುರು ಆಯಿತು, August 15 ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ದು ನಾವು ರಾಣಿಜೇರಿಯಿಂದ. ಸೊ ರಾಣಿಜೇರಿ, ಕಳಸ, ಕುದುರೆಮುಖ, ಚಿಕ್ಕಮಗಳೂರು ಸುತ್ತಮುತ್ತ, ಬೆಂಗಳೂರು, ಚನ್ನಪಟ್ಟಣ, ಇಷ್ಟು ಜಾಗ ಶೂಟ್ ಆಗಿದೆ. ಹಳ್ಳಿ ಮತ್ತೆ ಫಾರೆಸ್ಟ್ ಕ್ಲಬ್ಗೆ ಅನ್ಕೊಂಡಿರೋ ಕತೆ. ಸೊ 90s ಮತ್ತೆ ಪ್ರೆಸೆಂಟ್ ಬ್ಲೆಂಡ್ ಮಾಡಿದ್ದೀವಿ. ಸೊ ಆ ಬ್ಲೆಂಡ್ ಮಾಡಿರೋ ರೀತಿ ಸ್ವಲ್ಪ ಬೇರೆ ತರ ಟ್ರೈ ಮಾಡಿದ್ದೀವಿ ಸರ್. ಹೌದು ಸರ್. ಇಲ್ಲ, ಅದೊಂದು ಜಸ್ಟ್ ಹೀರೋ ಬ್ಯಾಕ್ಗ್ರೌಂಡ್. ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಬರುತ್ತೆ. ಸೊ ಹೇಳಬೇಕು ಅಂದ್ರೆ ಕರಿಕೋಡಗಳ ಬಗ್ಗೆ ಇದೊಂದು
ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಜರ್ನಿ, ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ಗಳು. ಸೊ ತುಂಬಾ ಹೊತ್ತು ನಾವು ಎಮೋಷನ್ಗೆ ತುಂಬಾ ಇದು ಮಾಡಿದ್ವಿ. ಸೊ ತಂದೆ ಮಗಳು ಬಾಂಧವ್ಯ, ಮಗನ ತಂದೆ ಮಗನ ಬಾಂಧವ್ಯದ ಮೇಲೆ ತುಂಬಾ ಫೋಕಸ್ ಮಾಡಿದ್ವಿ. ಕರೀತಾ ಇದ್ದಾರೆ ಸರ್. ಸೊ ನಾವೇ ಈ ಟೈಟಲ್ ಲಾಂಚ್ಗೆ ಹೀರೋಯಿನ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿದೀವಿ ಸರ್. ಸೊ ಕರಿಕ್ಯುಲರ್ ಲುಕ್ ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ವಿ, ಸೊ ಅದೇ ರೀತಿ ಒಂದು ಅವ್ರಿಗೂ ಕೂಡ ಒಂದು ವೇದಿಕೆ ಮಾಡ್ಕೊಡೋಣ ಅಂತ. ಎಂಡ್ ಸ್ಟೇಜ್ ಸರ್, ಆಲ್ಮೋಸ್ಟ್ ಸೆನ್ಸರ್ ಹತ್ತತ್ರ ಇದೀವಿ. ನೀನು ಶಿವ ಸರ್ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು, ನಂದು ಅವರು ಡೀಟೇಲ್ಸ್ ಮಾಡ್ತಾ ಇದ್ದಾರೆ. ಇನ್ನೇನು ಫೈನಲ್ ಸ್ಟೇಜ್, ಫೈನಲ್ ಟಚ್ ಹಾಕೊಂಡಿದ್ದಾರೆ ಸರ್, ನಡೀತಾ ಇದೆ. ಸೊ ಹೀರೋ ಮತ್ತೆ ಕೆಲವು ಟೀಮ್ ಅಂದ್ರೆ ಸದ್ಯಕ್ಕೆ ನಾನು ಮಾಡಿದ್ದೇನೆ, ರಿಲೀಸ್ ಆಗಿಲ್ಲ ಅಂದ್ರೆ ನಾನು ಹೊಸಪ, ಹೀರೋನು ಹೊಸಪ. ಸೊ ಹಂಗಾಗಿ ನಾವು ರೀಚ್ ಆಗಿದ್ದು ಸ್ವಲ್ಪ ನಮ್ಗೆ ಟೈಮ್ ಬೇಕು, ಒಂದು 2-3 ತಿಂಗಳು ಅಂತೇಳಿ. ಸೊ ಈ ಸ್ವಲ್ಪ ಪ್ರಮೋಷನ್ ಮುಖಾಂತರ ಜನ ಹತ್ರ ಹೋಗಿ ಆಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಈ ಇಯರಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಕೆಲವು ಕಡೆ ನಾವು ಹಂದಿನ ರಿಯಲ್ ಆಗು ಯೂಸ್ ಮಾಡಿದೀವಿ, ಗ್ರಾಫಿಕಲ್ ತುಂಬಾ ಚೆನ್ನಾಗಿದೆ. ಅದನ್ನ ಪಿಕ್ಸೆಲ್ ಪೇರೆಂಟ್ಸ್ ಹಂದಿನ ಡಿಸೈನ್ ಮಾಡಿದ್ದಾರೆ ಸರ್, ಪಿಕ್ಸೆಲ್ ಪೇರೆಂಟ್ಸ್. ಖಂಡಿತ ಸರ್, ಆ ಹೋಪ್ನ 100% ನಾವೆಲ್ಲೂ ಡ್ರಾಪ್ ಔಟ್ ಆಗಿಲ್ಲ. 100% ಅದೊಂದು ಕನ್ನಡ ಇಂಡಸ್ಟ್ರಿಗೆ ಈಗ ಹೇಳ್ತಿದ್ದೆ ನಂತರ ತಲೆ ತಗ್ಸುವಂತ ಸಿನಿಮಾ ಅಂತೂ ಮಾಡಿಲ್ಲ ಸರ್. ಹೇಳಿದಂಗೆ ಆ ಯಶಸ್ಸು ಈ ಚಿತ್ರತಂಡಕ್ಕೂ ಸಿಗ್ಲಿ. ಗಾಳಿಪಟ, ರ್ಯಾಂಬೋ, ನಮ್ಮ ಕಾಂತಾರ ಸೇರಿದ ಹಾಗೆ ಯಶಸ್ಸು ನಿಮ್ ಕರಿಕಾಡಕ್ಕೂ ಸಿಗ್ಲಿ ಅಂತ ವಿಶ್ ಮಾಡ್ತಾ ಹೀರೋ ಕಡೆಗೆ ಪಾಸ್ ಮಾಡೋಣ ಮೈಕ್. ಓಕೆ, ಕಾಳ. Let me start with, Venki was telling, ಹಿಂಗೆ ಹೇಳ್ತಿರೋದ್ರಿಂದ ನಾವು ಹೆಂಗೆ ಸ್ಟಾರ್ಟ್ ಮಾಡ್ವಿ, ಕರಿಕಾಡ ಟೈಟ್ಲ್ ಹಾಕಿದ್ವಿ. ಅದಕ್ಕಿಂತ ಮುಂಚೆ ಅವರು ಒಬ್ಬರು ಕೇಳಿದ್ರು, ಮಾಧ್ಯಮ ಮಿತ್ರರು, ನೀವೇನು ಮಾಡಿದ್ರಿ, ಹೆಂಗೆ ಪರಿಚಯ ಆಯ್ತು ಅಂತ. ಸೊ ಆಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವೇನು ಪರಿಚಯ ಆಯ್ತಂದ್ರೆ, ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡಿದ್ರು, ಒಂದು ಒಳ್ಳೆ ಸ್ಟೋರಿ ಮಾಡ್ಬಿಟ್ಟು ಆಫರ್ ಮಾಡಿದ್ರು, ಲವ್ ಸ್ಟೋರಿ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ, ಕತೆ ಹೇಳ್ತಾರೆ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನನಗೆ. ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡ್ತೀನಿ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಬೇಕು, ಸ್ಟೋರಿ ಎಲ್ಲ ಕೇಳೋದಕ್ಕೆ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದ ಸರ್. ವಾಟ್ ಐ ಥಾಟ್ ಇಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಾಕಾಗ್ತದೆ ಅಂತ ಗೊತ್ತಾಯ್ತು. ಫಸ್ಟ್ ಒಂದು ಸಾಂಗ್ ನೋಡೋದೇ ಗೊತ್ತಾಗಿದೆ. ಅದು ಒಂದೇ ರೀತಿ ಐ ನೆವರ್ ಆಸ್ಕ್ಡ್ ಎನಿ ಅದರ್ ವಿಡಿಯೋಸ್ ವಾಟ್ ಇಸ್ ದಟ್. ನನಗೆ ಇದೊಂದು ವಿಡಿಯೋ ಸಾಕು, ಲೆಟ್ ಅಸ್ ಡೂ ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ, ಸ್ಟೋರಿ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿ ಗಿವ್ ಎ ಲೈನ್. ಅವಾಗಿನ್ನೂ ಟೈಟಲ್ ಗೀಟ್ ಏನು ಇಟ್ಟಿರಲಿಲ್ಲ. ಒಂದು ನೇಮ್, ಹೀರೋದ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದು 2 ತಿಂಗಳ ಮುಂಚೆ ವಿ ಫೈನಲೈಸ್ ದಿಸ್ ಟೈಟಲ್. ದಿಸ್ ಆರ್ ಕಾಡ. ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವಶನ್. ನಿಜವಲ್ಲ, ಕಾಡ ಅಂದ್ರೆ ವೆರಿ ಯೂನಿಕ್ ನೇಮ್. ಕಾಡ ಅಂದ್ರೆ ಬೇಸಿಕ್ ಮೀನಿಂಗ್ ಏನ್ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ನಾನು ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಒಂದು ಸಲಪಣಿ ಅಂತ, ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿಲ್ಲ, ಆ ಥರ 1980s 90s ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾವು ಹೆಂಗಿರ್ತೀವಿ ಅಂದ್ರೆ, ನಮ್ದು ಸ್ಟೈಲಿಂಗ್ ಇರುತ್ತೆ ಅಂದ್ರೆ ಇಷ್ಟು ಕೂದಲು ಬಿಡ್ಕೊಂಡು, ಇಟ್ಸ್ ಲೈಕ್ ಐ ಫಾರೆಸ್ಟ್ ತರನೇ. ನನಗೆ ಹಿಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಇರ್ತಿದ್ರು ಅಂದ್ರೆ, ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೇನೆ ಅಂತ ಹೇಳ್ಬಿಟ್ಟು ಹೆಸರಿಟ್ಟು. ಸೊ ಆ ನೇಮ್ ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್. ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡ್ತೀವಿ. ಹೇಳಿ ಸರ್. ಅಂದ್ರೆ ರಿಲೀಸ್ಗೆ ಹೌದು ಸರ್. ಏನಂದ್ರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ, ಫೈಟ್ ಗೊತ್ತಿರಲಿಲ್ಲ. ಲೆಟ್ ಮಿ ನಾಟ್ ಫರ್ಗೆಟ್, ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಮ್ಮ ಸಣ್ಣಪ್ಪ ಅವರಿದ್ದಾರೆ, ಬ್ಯೂಟಿಫುಲ್. ನನಗೇನ್ ಮಾಡ್ತಿದ್ರೆ ನಮ್ದು ಕ್ಲೈಮ್ಯಾಕ್ಸ್ ಫೈಟ್ ಸಣ್ಣಪ್ಪ ಮಾಡಿ ವೆರಿ ಸೀನಿಯರ್ ಫೈಟರ್. ನನಗೆ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋದ್ರು ಅಂದ್ರೆ ಶೂಟಿಂಗ್ಗೆ. ಅದೇ ತರ ನಮ್ಮ ಲೆಟ್ ಮಿ ಫಸ್ಟ್ ಶೆಡ್ಯೂಲ್ ಹೇಗೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ, ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಾವೊಂದು ಅದೇ ನಾವು ಅನಿಮಲ್ ಬಗ್ಗೆ ಮಾಡ್ತಿದ್ವಿ, ಹಂದಿ ಬಗ್ಗೆ ಮಾಡ್ತಿದ್ವಲ್ಲ.
ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಅಂತ ಇತ್ತು. ಕಳಸ ರಾಣಿಜರಿಗೆ ಹೋಗಿ ಅಲ್ಲಿ ಹೋದಾಗಿನೂ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ 2 fingers. ನಮಗೆ ಗೊತ್ತಿಲ್ಲ, ಜಾಲಿ ಮಾಸ್ ಒಂದು 40 feet ರೋಪ್ ಹಾಕಿದ್ದಾರೆ, ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯ್ತು, ಸ್ಲಿಪ್ ಆಯ್ತು. ನೆಕ್ಸ್ಟ್ ಡೇ ನೋಡಿದ್ರೆ ನಾವು ಎಂಟೈರ್ ಡೇ ಮಾರ್ನಿಂಗ್ ಆಗಿದ್ದು, ಬಟ್ ಎಂಟೈರ್ ಡೇ ಶೂಟ್ ಮಾಡಿ ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಇರ್ತಾರೆ, 2 fingers ಹೋಗ್ಬಿಟ್ಟಿದ್ದಾರೆ. ಸೊ ದಿಸ್ ವಾಸ್ ಲೈಕ್, ಬಟ್ ವಿ ಟ್ರೈನ್, ತುಂಬಾ ಟ್ರೈನಿಂಗ್ ಮಾಡಿದ್ರು, ಜಾನಿ ಮಾಸ್ ಆಗ್ಬೋದು, ಸಣ್ಣಪ್ಪ ಆಗಿರ್ಬೋದು. ಆಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಆಕ್ಷನ್ ಸೀಕ್ವೆನ್ಸ್ ಆಗಿತ್ತು. ಆಕ್ಚುಲಿ ಹೆಡ್ಜ್ ಆಫ್ ದ ರಾಣಿಜರಿ ಮತ್ತೆ ನಿಂತಿದ್ದರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇತ್ತು. ಬಟ್ ವಿ ಎಂಜಾಯ್ಡ್ ದಟ್ ಆಲ್ಸೋ. ಒಂದು 4 months ಗ್ಯಾಪ್ ತಗೊಂಡು ದೆನ್ ಅಗೇನ್ ವಿ ಸ್ಟಾರ್ಟೆಡ್ ದ ಶೂಟ್. ಸರ್, ನನ್ನ ಇಂಡಿಯಲ್ಲೇ ನಾನು ನಮ್ಮ ತಂದೆ ರೈತರು. ಐ ಆಮ್ ಫ್ರಮ್ ಎ ವಿಲೇಜ್ ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಗ್ರೌಂಡ್. ವ್ಯವಸಾಯ, ನಾನು ಕಲ್ಟಿವೇಷನ್, ನಮ್ಮ ತಂದೆ ಅವರು ಕಲ್ಟಿವೇಷನ್ ಮಾಡ್ತಾ ಇದ್ರು. ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು, ತೋಟಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿಂದಲೇ ಸ್ಟಡೀಸ್ ಮಾಡಲ್ಲ ಮಾಡ್ಕೊಂಡು ಬಂದ್ವಿ. ಸ್ಟೇಜ್ ನಾನು BCom ಆಯಿತು, ದೆನ್ MBA ಆಯಿತು. ಬಟ್ ಎಲ್ಲ MBA ಮಾಡಿ ಎಲ್ಲ ಜಾಬ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಇತ್ತು. ಅಂದ್ರೆ ಬದುಕೋದೇ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದೀವಿ, ಆಯ್ತು, ಅದು ರೆಡಿ ಆಯ್ತು. ದೆನ್ ಹೆಂಗ್ ಬದುಕ್ತಾ ಇದೀವಿ, ನೆಕ್ಸ್ಟ್ ಕ್ವಶನ್ ಅಂದ್ರೆ ನಮಗೆ ತುಂಬಾ ಇಷ್ಟವಾದ್ದೇನು, ಏನಾದ್ರು ಮಾಡ್ಬೇಕನ್ನೋ ಒಂದು ಛಲ ಅಂತೂ ಯಾವಾಗಲೂ ಇತ್ತು. ಆದ್ರೆ ಏನ್ ಮಾಡ್ಬೇಕನ್ನೋ ದೊಡ್ಡ ಕ್ವಶನ್ ಯಾವಾಗಲೂ. ರಿಟೇಲ್ ಔಟ್ಲೆಟ್ಸ್ ಸ್ಟೋರ್ ಮಾಡೋದ, ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ, ಇಲ್ಲ ಹೋಟೆಲ್ ಬಿಸ್ನೆಸ್ ಮಾಡೋದ. ಐ ವಾಸ್ ಇಂಟ್ರೆಸ್ಟೆಡ್ ಮಚ್ ಅಬೌಟ್ ರಿಟೇಲ್. ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬಾ ಇಷ್ಟ ಆಗ್ತಿದೆ ಯಾವಾಗಂದ್ರೆ ಮೂವಿ ನೋಡೋದು. ಮೂವಿ ನೋಡುವಾಗ ನಾವು 1997 ನೋಡುವಾಗ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಸರ್, ಇಲ್ಲ ಅಂಬರೀಶ್ ಸರ್ ಅಂದ್ರೆ ಅವ್ರು ಆಕ್ಟ್ ಮಾಡ್ತಿದ್ರೆ ಅವರೇ ನಾನಾಗ್ಬಿಡ್ತಿದೆ. ಅದಕ್ಕೆ ನಾವಲ್ಲಿ ಹೆಂಗೆ ಬಿಡ್ತಾರಲ್ಲ ಆ ತರ ಅವ್ರು ನೋಡಿದ್ರೆ ನಾವು ನಾನೇ ಇದ್ದಂಗೆ ಅದು ಅಂತ ಆ ಫೀಲ್ ಅಲ್ಲಿ ಇರ್ತೀವಿ ಯಾವಾಗ. ಬಟ್ ಇಲ್ಲಿ ಒಂದು ಚೂಸ್ ಮಾಡಬೇಕು. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಈ ಒಂದು ಚೂಸ್ ಮಾಡ್ಬೇಕು. ಏನ್ ಚೂಸ್ ಮಾಡ್ತೀಯಾ? ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೆಟ್ ಇಂಟು ಆಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ, ಅಲಾಂಗ್ ವಿತ್ ಮೈ ರೆಗ್ಯುಲರ್ ವರ್ಕ್. ಸೊ ಅದ್ರ ನಾನು ಐ ಗೊಂಡ್ ಮೂವಿ ನೇಮ್. ಐ ವರ್ಕ್ ಫಾರ್ ಬಿಗ್ ಬಾಸ್ ಸರ್. ಎಲ್ಲರೂ ಕೆಲಸದ ಜೊತೆಗೆ ವೀಕೆಂಡ್ ಬಂದ್ರೆ ಬ್ಯಾಡ್ಮಿಂಟನ್ ಆಡ್ತೀನಿ, ಸ್ವಿಮ್ಮಿಂಗ್. ಡಿಸ್ಕಸ್ ಮಾಡಿದಾಗಲೇ ಆ್ಯಂಡ್ ವರ್ಕಿಂಗ್ ಎಂಪ್ಲಾಯಿ ರಿಸರ್ವ್ ದ ಪ್ಲಾನ್ ಇಸ್ ಫ್ರೈಡೇ ಈವ್ನಿಂಗ್. ನಮ್ದು 90% ಆಫ್ ದ ಶೂಟಿಂಗ್ ಎಲ್ಲ ಆಗಿರುತ್ತೆ ಅಂದ್ರೆ ನೈಟ್ ಶೂಟ್ ಇರುತ್ತೆ. ಫ್ರೈಡೇ ಈವ್ನಿಂಗ್ ಹೋದ್ರೆ ಫ್ರೈಡೇ ನೈಟ್, ಸ್ಯಾಟರ್ಡೇ, ಸಂಡೇ ಅಂಡ್ ಸಂಡೇ ನೈಟ್ ವರೆಗೂ ಲೇಟ್ ನೈಟ್ ವರೆಗೂ ಶೂಟ್ ಮಾಡಿ. ಈವನ್ ಇಫ್ ಯು ಆಸ್ ಮೀ, ನಮ್ಮ ಕ್ಲೈಮ್ಯಾಕ್ಸ್ ನಾನ್ ಸ್ಟಾಪ್ 48 hours ಶೂಟ್. ಅಷ್ಟೆಲ್ಲ ವರ್ಕ್ ಪ್ರೆಷರ್ ಇರುತ್ತೆ. ಬಟ್ ವಿತಿನ್ ದ ಟೈಮ್ ಲೈನ್ ನಾನು ವೆಂಕಿ ಹೇಳ್ತಿದ್ದಾರೆ, ಇದು ಇಸ್ ದ ಲಾಸ್ಟ್ ಡೇಟ್, ಲಾಸ್ಟ್ ಟೈಮಿಂಗ್ ನಾವು ಮಾಡಲೇಬೇಕು, ಕ್ಲೋಸ್ ಮಾಡ್ಬೇಕಂತ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಲೆಟ್ ಮಿ ನಾಟ್ ಫರ್ಗೆಟ್ ನಮ್ಮ ಜೀವನ್ ಗೌಡ್ರು, DOP ಜೀವನ್ ಗೌಡ್ರ ಬರ್ತಿರ ಮೇಲೆ ಅವರು ಸೊ ಅವರು ಡೇ ಅಂಡ್ ನೈಟ್ ಇಯರ್ಸ್ ವರ್ಕ್ ಅ ಲಾಟ್. DOP ಅಂದ್ರೆ ಇಟ್ಸ್ ನಾಟ್ ಸೊ ಈಸಿ. ಅವ್ರ ಟೀಮ್ ನೆಲ್ಲ ಹಿಡ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ದೇ ವರ್ಕ್ ವೆರಿ ಹಾರ್ಡ್. ಥ್ಯಾಂಕ್ ಯು. ದೀಪ್ತಿ ದಾಮೋದರ್ ಅವರು ಸಿನಿಮಾದ ನಿರ್ಮಾಪಕರು. First thing, I wanted to do this movie because my husband was more passionate on this field. The kind of efforts that he used to put, used to motivate me to support him again and again. Because now, even generations, we see, traffically people go to the office and come back, and every Saturday, Sunday, even if the wife tells, take me out, they'll be like, illa, I'm rest madbeku, maneyalli irbeku. But he was a person who has so much of energy that he wants to do something and achieve something. So if not me, then I don't think anyone is the right person to support him, to be very honest. So I wanted to stand by his side and do whatever best I could do for this movie. ನಾನು ಮುಂಚೆ ವರ್ಕ್ ಮಾಡ್ತಿದ್ದೆ. Then because of all these commitments here, he wanted my support to be there. So I had to quit. Sorry? Yes. It's very promising and he's done a very good acting. Nanage ashtu confidence idilla that he will be able to do it. But then when I'm seeing him do and show that efforts, and like every day it was giving me more energy to support him more and more. And
And people whoever has watched this movies and come to shooting has given us very positive feedback on this, which helped me to motivate more to get this to a final stage. So Karikara title launch. ಸುಸ್ತಾಗಿದೆ ನಾನು ತುಂಬಾ ಕಾರ್ಯಕ್ರಮಗಳು ಮತ್ತೆ ನಿನ್ನೆ ಮೊನ್ನೆ ಆದಂತ ಇದು ನೋಡಿ ತುಂಬಾನೇ ಎಲ್ಲರಿಗೂ ನೋವಾಗಿದೆ, ನನಗೆಲ್ಲ ಎಲ್ಲರಿಗೂ ತುಂಬಾನೇ ಬಾಧೆ ಆಗಿದೆ. ಯಾಕಾಗ್ತಾ ಇದೆ ಏನು ಗೊತ್ತಾಗಿಲ್ಲ. ಅಲ್ಲಿ ನಮ್ಮ ಸ್ನೇಹಿತರದ್ದು ಫೋಟೋ ಇಟ್ಟು ಹಾಕೋದಕ್ಕೆಲ್ಲ ಏನದು ಅಂತ ಈ ತರ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಗ್ತಿದೆ ವಿಷಯ. ಈ ದುರಂತಗಳಾಗಬಾರ್ದು. ಆರ್ಗನೈಸರ್ ಯಾವುದೇ ಫಂಕ್ಷನ್ ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಜನರನ್ನ ಬಲಿ ತಗೊಳ್ಳೋದು ಬಹಳ ದೊಡ್ಡ ತಪ್ಪು. ಇನ್ನೊಂದ್ಸತಿ ಮಕ್ಕಳು ಆ ತಾಯಿ ಹೇಳ್ತಾರೆ, ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. 100 ಕೋಟಿ ಇದೆ ಅಂತ ಹೇಳ್ತಾರೆ. ನಮಗೂ ಮಕ್ಕಳಿದ್ದಾರೆ. ಮಕ್ಕಳದ್ರೆ ಯಾರು ಎಲ್ಲರಿಗೂ ಮಕ್ಕಳೇನೆ, ತಂದೆ ತಾಯಿಗಳಿಗೆ. 100 ಕೋಟಿ ಇರಲಿ, 1 ಕೋಟಿ ಇರಲಿ, 50 ಲಕ್ಷ ಇರಲಿ, 10 ಲಕ್ಷ ಇರಲಿ, ಮಗಳು ಮಗಳೇ ಸಣ್ಣ ಸಣ್ಣ ಮಕ್ಕಳು. ಅದು ಏನು ಮಾಡಿದಾರೋ, ಯಾರು ಮಾಡಿದಾರೋ, ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ತುಂಬಾನೇ ದುಃಖ ಆಗಿದೆ. ಇದು ಮತ್ತೆ ಮರು ಕಲಿಸಲೇಬಾರ್ದು. ನಮ್ಮ ಇಡೀ ದೇಶದಲ್ಲಿ ಐತಿ. ಅದು ಯಾವ್ದು ನಮ್ಮ RCB ಅಂತೆ. ಇಟ್ಸ್ ಆಲ್ ಎಲ್ಲರೂ ಗೊತ್ತಿರೋಗಿ ತಮಗೆ ಎಲ್ಲರಿಗೂ ಗೊತ್ತೇ ಇದೆ. ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಭಾರತ ದೇಶಕ್ಕಾಗಿ ನಾವು ಆಡೋದು. ಅವಾಗ ಟೆಸ್ಟ್ ಮ್ಯಾಚ್ಗಳು, ರಂಜಿ ಮ್ಯಾಚ್ಗಳು ನೋಡ್ಬೇಕಿದ್ದವು ನಾವು. ಅದು ಯಾವ ಬೆಟ್ಟಿಂಗ್ ಇರಲಿಲ್ಲ, ಯಾವ ಕಮರ್ಷಿಯಲ್ ಇರಲಿಲ್ಲ. ಇವಾಗೆಲ್ಲ ಹೇಳೋದ್ರ ಪ್ರಕಾರ ನೋಡ್ತಾ ಇದ್ದಾರೆ. ನಾನು ಯಾವುದು ಹಿರಿಯ ಪತ್ರಕರ್ತರು ಯಾವ್ದು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ರು ಈ ಸಲ ಬೆಟ್ಟಿಂಗ್ ಅಂತಂದ್ರು. ಅದನ್ನ ನೋಡಿ ಈ ಮಕ್ಕಳು ಇನ್ನಾಗೋದು ನಿಜವಾಗ್ಲೂ ಬಹಳ ದುಃಖ ಅನ್ಸುತ್ತೆ. ಒಂದು ಪಂದ್ಯವಾಗಿ ತಗೊಳ್ಳೋದು ನಾವು. ಅದು ಬಿಟ್ಬಿಟ್ಟು ಈ ತರ ಇಟ್ಸ್ ವೆರಿ ಸ್ಯಾಡ್. ಐ ಆಮ್ ಸಾರಿ. ಈ ವೇದಿಕೆಯಲ್ಲಿ ನಮ್ಮ ಯಾಕೋ ತುಂಬಾ ದುಃಖ ಆಗಿತ್ತು, ಮಾತಾಡಲೇಬೇಕಾಗಿತ್ತು, ಮಾತಾಡಿದ್ದೀನಿ ನಾನು. ಈಗಾದ್ರೂ ಎಚ್ಚೆತ್ಕೋಬೇಕು. ಆರ್ಗನೈಸರ್ ಇರಲಿ, ಓವರ್ ಇಟ್ ಇಸ್ ನಾವು ದುಡ್ಡೆಲ್ಲ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳು, ಅವ್ರ ಪ್ರಾಣ. ಅದನ್ನ ಸ್ವಲ್ಪ ಈ ಪ್ರಜ್ಞಾವಂತರನ್ನೋರಿಗೆ ಪ್ರಜ್ಞೆ ಮಾಡಬೇಕಾಗುತ್ತೆ ಈ ಕೆಲಸ. ಐ ಆಮ್ ಸಾರಿ. ಎನಿವೆ, ಕಮ್ ಬ್ಯಾಕ್ ಟು ಕರಿಕಾಡ. ಕರಿಕಾಡ ಟೈಟ್ಲ್ ಅದ್ಭುತವಾಗಿದೆ. ನಾನು ನಮ್ಮ ನಟರಾಜ್ ಅವ್ರು ಕೇಳ್ತಾ ಇದ್ದೆ, ಕರಿಕಾಡ ಅಂದ್ರೆ ಏನು, ಮೀನಿಂಗು, ಅರ್ಥ ಏನು ಅಂತ. ಅವ್ರು ಹೇಳಿದ್ರು, ನಾನು ಚಿಕ್ಕಮಗಳೂರು ಸೆಕ್ಟರ್ ಪಟ್ಟಣ ಅಲ್ಲಿ ನಾನು ಹುಟ್ಟು ಬೆಳೆದಿ ಸರ್. ಸಣ್ಣ ವಯಸ್ಸಿಗೆ ನಾವು ಬಹಳ ಕಾಡಿನಲ್ಲಿ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನ್ ಹೇಳ್ತೀವಿ ನಾವು, ಕಾಡಂದಿಯನ್ನ ಬೇಟೆ ಬಹಳ ಜನ ಆಡ್ತಾರೆ ಗೊತ್ತಾ ಇದ್ದು. ಅದಕ್ಕೆ ಆಹು ಹೋಗಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಇದೊಂದು ಅದ್ಭುತ. ಅದು ಬಿಟ್ಟು ಬೇರೆ ಡಾನ್ಸ್ಗೆ ಕೇಳ್ಕೊಡ್ಲಿಲ್ಲ. ನಿಮ್ಮ ಚಿತ್ರಕಥೆ ನಾನು ಹೇಳೋದಿಲ್ಲ ಸರ್, ಭಯ ಪಡ್ಬೇಡಿ. ಸೊ ನನಗೂ ಕೂಡ ಈ ಅರಣ್ಯ ವನ್ಯಜೀವಿಗಳು ಬಹಳ ಇಷ್ಟ. ಸಾಕಷ್ಟು ಬಂಡೀಪುರ, ಚಾಮರಾಜನಗರ, ಗೋಪಾಲಸ್ವಾಮಿ ಬೆಟ್ಟ ಹೀಗೆಲ್ಲ ತುಂಬಾ ಹೋಗಿದ್ದೀನಿ. ಯಾಕಂದ್ರೆ ನಮ್ಮ ಫಾದರ್ ಇಲ್ಲ DCF ಆಗಿದ್ರು, ಈಸ್ ನೋಮೋ. ಸೊ ಹಾಗಾಗಿ ನಾನು ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ. ಬಟ್ ನನಗೆ ಭೇಟಿ ಅಂದ್ರೆ ಆಗಲ್ಲ ಸರ್. ವನ್ಯಜೀವಿಗಳನ್ನ ಸಂವರ್ಣ ಮಾಡಬೇಕು. ಸೊ ಹಾಗಾಗಿ ನೀವೇನ್ ಮಾಡಿರೋ ಗೊತ್ತಿಲ್ಲ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ. ಎನಿವೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಸಂಗೀತ ನಮ್ಮ ಶಶಾಂಕ್ ಶೇಷಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಕಂಪೋಸರ್ ಆಲ್ಸೋ. ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ನಮ್ಮ ಕಿಲ್ಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ನಾನು ಕಂಪ್ಲೀಟ್ ಆಗಿಲ್ಲ, ಕೇಳಿದೆ ಎಷ್ಟೇ ಸಿನಿಮಾ ಅಂತ. ಸೊ ಇದೇ ಮೊದಲನೇ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸಂಯೋಜನೆ ಚೆನ್ನಾಗಿ ಮಾಡಿದ್ದಾರೆ. ಸಿಂಗರ್ಸ್ ಕೂಡ ಅದ್ಭುತವಾಗಿ ಆಡಿದ್ದಾರೆ. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ತುಂಬಾ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ. ಫಸ್ಟ್ ಸಿನಿಮಾ ನಿರ್ಮಾಪಕಿಯಾಗಿ ಅಂದ್ರೆ ಅಷ್ಟು ಈಸಿ ಅಲ್ಲ ಸಿನಿಮಾ ಮಾಡೋದು. ನಾವು 50 ವರ್ಷದ ಸಿನಿಮಾ ರಂಗದಲ್ಲಿದ್ದೀವಿ. ವೀಕೆಂಡ್ ಅಲ್ಲಿ ನೀವು ಬಿಗ್ ಬಾಸ್ಕೆಟ್ಗೆ ಏನಾಗಿದೆ ತಾವು ಮಾರ್ಕೆಟಿಂಗ್ ಹೆಡ್ ಆಗಿ, ಅದು ಸಿಕ್ಕಾಪಟ್ಟೆ ಪ್ರೆಷರ್ ಇರೋ ಕೆಲಸ. ಅದರಲ್ಲಿ ನೀವು ಬಂದು ವೀಕೆಂಡ್ ಅಲ್ಲಿ ಡಬಲ್ ಕಾಲ್ ಶೀಟ್ ಕೊಟ್ಟು ನಿಮ್ದು ಸೇರ್ಕೊಂಡು ಟ್ರಿಬಲ್ ಕಾಲ್ ಶೀಟ್. ಸೊ ನೀವು ಸಿನಿಮಾ ಮಾಡಿದೀರಾ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಯು. ನಿಮ್ ಪ್ಯಾಷನ್ಗೆ ನಿಜವಾಗ್ಲೂ ವಿಲ್ ಆಲ್ ಅಪ್ರಿಶಿಯೇಟ್. ನಿಮ್ಮಂತ ಬಹಳ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿ ಬರ್ತಾ ಇದ್ದಾರೆ. ನಿಲ್ಸ್ಕೊಂಡ ಕರೆಕ್ಟಾ? ಬಹಳ ಜನ ನೀವು ನೋಡಿದ್ದೀರಿ. ನೀವಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ನಾವು ಈ ಕಡೆ ಆಲ್ರೆಡಿ ರಿಲೀಸ್ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಇತಿಹಾಸವೂ ನಿಮ್ಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ಈ ನಿರ್ಮಾಪಕರನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ, ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವರು ಒಳ್ಳೇದು ಮಾಡಲಿ. ನಮ್ಮ ಗೋಪಾಲ್ಜಿ ಅವರು ಬಂದಿದ್ದಾರೆ, ಸಂಘ ಪರಿವಾರದವರು, ನಮ್ಮ ಬಹಳ ಆತ್ಮೀಯರು, ಅವ್ರ ಸ್ನೇಹಿತರು ಬಂದಿದ್ದಾರೆ. ಸೊ ಗೋಪಾಲ್ಜಿ ದಯಮಾಡಿ ವಿಶ್ ಮಾಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು.
ಸೊ ಯಾವಾಗ ಸಾಂಗ್ ಕೊಡ್ತೀರಾ ಯಾವಾಗ ರಿಲೀಸ್ ಮಾಡೋದು ನಾವು ವೆರಿ ಸೂನ್ ಸಿನಿಮಾ ರಿಲೀಸ್ ಮಾಡ್ತೀನಿ. ಎಸ್ ಸರ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ವಿ ಆರ್ ಆಲ್ ದೇರ್ ವಿತ್ ಯು. ಗಾಡ್ ಬ್ಲೆಸ್ ಯು. Thank you so much. ಹುಡುಗರು ಕೊಟ್ಬಿಟ್ಟೆ ಅಂತದ್ದು ಎಷ್ಟು ಈಸಿಯಾಗಿ ಹೇಳಿದ್ರು ಅಂದ್ರೆ ದಾನ ಮಾಡ್ದಂಗೆ ನಮ್ಮ ಹುಡುಗರು ಕೊಟ್ಬಿಟ್ಟೆ ಅಂತ ಬಹಳ ಧಾರಾಳವಾಗಿರುವಂತ ಇನ್ಫ್ಯಾಕ್ಟ್ ಬಹಳ ಜನಕ್ಕೆ ಗೊತ್ತಿಲ್ಲ ಸುಬ್ಬಣ್ಣ ರಿಲೇಷನ್, ಬಹಳ ಜನಕ್ಕೆ ಗೊತ್ತಿಲ್ಲ. ಬಹಳ ಕ್ಲೋಸ್ ರಿಲೇಟಿವ್ ನನಗೆ, ನಮ್ಮ ಅತ್ತೆ ಮಗಳಿಗೆ ತುಂಬಾ ಕ್ಲೋಸ್ ರಿಲೇಟಿವ್. ಸೊ ಬಹಳ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ. ಅವರು ಎಲ್ಲ ಗೊತ್ತೇ ಇದೆ, ಎಲ್ಲ ವಾಸು ಸರ್ಗೆ ಎಲ್ಲ ಚೇತನಾಡಿಗೆ ಸರ್ ಎಲ್ಲರಿಗೂ ಗೊತ್ತೇ ಇದೆ ಸುಬ್ಬಣ್ಣ ಅವರ ಬ್ಯಾಕ್ಗ್ರೌಂಡ್. ಸುಬ್ಬಣ್ಣ ಅವರನ್ನು ಮುಂದಿದ್ದೀರಿ, ನಿಂತ್ಕೋಬೇಡಿ. ಆಗುತ್ತೆ ಜೀವನದಲ್ಲಿ ನಾವು ಪದ ಬಳಕೆ ಅನ್ನೋದು ಬಹಳ ಕೇರ್ಫುಲ್ ಮಾಡಬೇಕಾಗಿದೆ. ಸುಬ್ಬಣ್ಣ ಅವರ ಯಾರೇ ಆಗಿರ್ಬೋದು, ನಾವು ಚಲನಚಿತ್ರದಲ್ಲಿ ಎಸ್ಪೆಷಲಿ ಪದ ಬಳಕೆ ತುಂಬಾ ಕೇರ್ಫುಲ್ ಮಾಡಬೇಕಾಗುತ್ತೆ. ಅದು ಮಾತಾಡೋಕ್ ಮುಂಚೆನೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಹಿರಿಯರು, ನೀವೆಲ್ಲರೂ ಹೇಳ್ಕೊಡ್ಬೇಕಾಗುತ್ತೆ. ನಿಮ್ಗೇನೇ ಟೆನ್ಷನ್ ಆಗಿರಲಿ, ಸ್ವಲ್ಪ ಮನಸ್ಸಿಂದ ತೆಗೆದುಬಿಟ್ಟು ದೇವ್ರು ಒಳ್ಳೇದು ಮಾಡಿದಿರ, ಇಂಡಸ್ಟ್ರಿ ನಿಮ್ ಜೊತೆ ಇರುತ್ತೆ. ದೇವ್ರು ಒಳ್ಳೇದು ಮಾಡಿ ನಿಮಗೆ. ಮೊದಲನೇದಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕರಿಕಾಡ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಶುರುನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ. ಒಂದ್ಸತಿ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು. ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಊಹೆಗೂ ಮೀರಿದ್ದಂತ ಸಿನಿಮಾ ಇದಿದೆ ಅಂತ ನನಗೆ ರೀರೆಕಾರ್ಡಿಂಗ್ ನನಗಿಂತ ಮುಂಚೆ ಅತಿಶಯ್ ಜೈನ್ ಅವರು 4 ಹಾಡುಗಳನ್ನ ಇದಕ್ಕೆ ಮಾಡಿದ್ರು. ಸೊ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದೆ. ಏನಾಗುತ್ತೆ ಅಂತಂದ್ರೆ ನನಗೆ ಸರಿ ಒಂದ್ಸತಿ ಇಡೀ ಸಿನಿಮಾ ನೋಡಿದ್ಮೇಲೆ ನಾನು ಡೈರೆಕ್ಟರ್ ಹೇಳ್ತೀನಿ, ನಿಜವಾಗ್ಲೂ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದೀರಾ ಅಂತ. ಡೈರೆಕ್ಟರ್ ಇದಕ್ಕೆ ಶ್ರಮ, ಪ್ರೀತಿ, ಒಂದೊಂದು ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತಹ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ. ಯಾಕೆಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ. ನಾವು ಇಂಥದ್ದು ಲೈವ್ ಮಾಡಬೇಕು ಅಂತಂದ್ರು ಅಷ್ಟೇನೆ, ಇಷ್ಟು ಖರ್ಚಾಗತ್ತೆ ಅಂದ್ರೂ ಅಷ್ಟೇನೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು. ಮುಖ್ಯವಾಗಿ ಇದಕ್ಕೆಲ್ಲ ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದಕ್ಕೆ, ಒಂದು ಬೆನ್ನು ತಟ್ಟಿದ್ದಕ್ಕೆ ಲಹರಿ ಸರ್ಗೆ, ವೇಲು ಸರ್ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಂಟೆಂಟ್ ನೋಡ್ದಕ್ಕೆ ಸರ್ ಏನು ಮಾತಾಡಲಿಲ್ಲ, ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು. ಅಂದ್ರೆ ಯೂಶುವಲ್ ಆಗಿ ಸರ್ ಬಹಳ ಚೂಸಿ, ಅವರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ಹಂಗೆ ಈಸಿಯಾಗಿ ಅಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರ್ಲಿ, ಅವ್ರ ಕ್ವಾಲಿಟಿ ಆಗಿರ್ಲಿ ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ, ಬೆನ್ನು ತಟ್ತಾರೆ. ಬಟ್ ಅವರು ಒಂದು ಸಿನಿಮಾ ಆಯ್ಕೆಯಲ್ಲಿ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಸ್ಥಾನ ಇದೆ. ಅದರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ. ಇಡೀ ತಂಡ ಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇದು ಜಸ್ಟ್ ಗ್ಲಿಮ್ಸ್ ಅಷ್ಟೇನೆ. ಹಂತಕ್ಕೂ ಟೀಸರ್ ಆಗಿರ್ಬೋದು, ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರ್ಬೋದು. ನಿಜವಾಗ್ಲೂ ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ ಗಳನ್ನ ನೋಡಿದ್ದೆ, ನಾನು ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ. ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ ಮುಂದೆ. ಅದ್ರಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರ್ಲಿ, ಮುಖಾಮುಖಿರಾಗಿರ್ಲಿ, ಯಾರೇ ಆಗಿರ್ಲಿ, ಅಂದ್ರೆ ಒಬ್ಬ ಚಿಕ್ಕ ಹುಡುಗನಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂತ ಒಂದು ಒಳ್ಳೆ ತುಂಟೆ ಹಾಡು. ಎಲ್ಲರ ಮುಂದೆನೂ ಆದಷ್ಟು ಬೇಗ ಅದ್ಭುತವಾಗಿರುವಂತಹ ಹಾಡುಗಳು ಬರುತ್ತೆ. ಅತಿಶಯ್ ಜೈನ್ ಅವರು ತುಂಬಾ ಅದ್ಭುತವಾಗಿ 4 ಸಾಂಗ್ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ತಂಡದವರೇನೆ, ಯಾಕೆಂದ್ರೆ ಒಂದು ಕುಟುಂಬ ಅಂತಂದ್ರೆ ಶುರು ಮಾಡಿದಾಗ ಬರೀ ಒಂದು ಡೈರೆಕ್ಟರ್, ಪ್ರೊಡ್ಯೂಸರ್, ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದ್ದಿದ್ದು ಹೋಗ್ತಾ ಕುಟುಂಬ ಆಯ್ತು. ನಿಜವಾಗ್ಲೂ ಮೇಡಮ್ ಆಗಿರ್ಬೋದು, ಮನೆಗೆ ಹೋದಾಗ ಅವ್ರು ನೋಡ್ಕೊಳ್ಳುವಂತಹ ರೀತಿ ಒಂದು ತಮ್ಮನಾಗಿ ನೋಡ್ಕೋತಾರೆ. ನಿಜವಾಗ್ಲೂ ಯಾವುದೇ ರೀತಿಯಾದಂತಹ ಅಂದ್ರೆ ಒಂದು ಮನೇಲಿ ನಮ್ದಾಗಿರುತ್ತೆ, ಒಂದು ಫ್ರೀಡಮ್ ಏನಂದ್ರೆ ನಮ್ಮ ಮನೇಲಿ ನಮ್ಮ ಫ್ರೀಡಮ್ ಹೆಂಗ್ ಸಿಗುತ್ತೆ ಹಂಗ ಅವ್ರ ಮನೇಲಿ ಫ್ರೀಡಮ್ ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಪ್ರತಿಯೊಂದು ಹಬ್ಬ ಹರಿದಿನಕ್ಕೂ ನಮ್ಗೆ ವಿಶಸ್, ಮಗು ಬರ್ಡೇಗೆ ಎಲ್ಲ ಕರೆದು ಅದೊಂಥರ ಒಂದು ಕುಟುಂಬ ತರನೇ ಆಗೋಯ್ತು. ಹೋಗ್ತಾ ಏನಂತಂದ್ರೆ ಇವಾಗ ಇನ್ನೇನು ಮುಗಿದೋಯ್ತು ಅನ್ನೋದು ಒಂದು ಬೇಜಾರು ಅಷ್ಟೇನೆ. ಕೆಲಸಗಳಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾವು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ
ನಾವು ಅವನೊಂದು ಕಾನ್ಫಿಡೆನ್ಸ್ ಇಂದ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಹೆಸರನ್ನ ಮಾಡುತ್ತೆ. ಆ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಈ ಸಿನಿಮಾದಲ್ಲಿ 2 ಮ್ಯೂಸಿಕ್ ಡೈರೆಕ್ಟರ್ಸ್, 7 ಹಾಡು. ಥ್ಯಾಂಕ್ ಯು ಸರ್. ತುಂಬಾ ದೊಡ್ಡ ಮಾತಾಗಿದೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಎಷ್ಟೋ ಭಾವಗೀತೆ ಆಲ್ಬಮ್ಗಳು ಅವರ ಸಂಸ್ಥೆಯಲ್ಲಿ ರಿಲೀಸ್ ಆಗಿದೆ. ಆದ್ರೆ ಇವತ್ತು ನಾವು ಸಂಗೀತ ಒಂದು ಫಿಲ್ಮ್ ಆಗಿ ಅವ್ರ ಜೊತೆ ಕೂತ್ಕೊಂಡಿರೋದು ಒಂದು ಭಾಗ್ಯ ಅಂತ ಅನ್ಕೋತೀನಿ ಸರ್. ಹಲವಾರು ಭಾವಗೀತೆಗಳು ಕೊಟ್ಟಿದ್ದೀವಿ, ನೀವು ನಮ್ಗೆ ಅವಕಾಶ ಕೊಟ್ಟಿದ್ದೀರಾ, ಮಾಡಿದೀವಿ. ಸೊ ನಾನು ಇಲ್ಲಿ ಡೆಫಿನೆಟ್ ಆಗಿ ವೆಂಕಿ ಸರ್ ಬಗ್ಗೆ ಮಾತಾಡಬೇಕು. ಒಂದು ಹಾರ್ಡ್ ವರ್ಕ್ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಗಿಲ್ಲಿ ವೆಂಕಟೇಶ್ ಅವರೇ ಕಾರಣ. ಜೋರಾದ ಚಪ್ಪಾಳೆ ಕೊಡ್ಬೇಕು ನೀವು ವೆಂಕಟೇಶ್ ಅವರಿಗೆ. ಯಾಕಂದ್ರೆ ನಾನು ತಾಲಟಿ ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ, ಅದು ನೆಕ್ಸ್ಟ್ ಬರ್ತಾ ಇದೆ. ತುಂಬಾ ಹಾರ್ಡ್ ವರ್ಕರು. ಸಿನಿಮಾ ಅಂದ್ರೆ ಸಿನಿಮಾ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಅವ್ರನ್ನ ಇಲ್ಲಿ ತನಕ ತಂದಿದೆ. ಈ ಹಾಡುಗಳ ಬಗ್ಗೆ ಜಾಸ್ತಿ ಹೇಳೋದ್ ಬೇಡ ಅಲ್ವಾ, ಸಿಂಗರ್ಸ್ ಬಗ್ಗೆ ಹೇಳದ. ಹಲವಾರು ಸಿಂಗರ್ಸ್ಗಳು, ವಿಜಯ್ ಪ್ರಕಾಶ್, ಹರಿಚರಣ್, ಹಲವಾರು ಚಿನ್ಮಯ್ ಶ್ರೀಪಾದ್ ಅವರು ಹಲವಾರು ಹಾಡುಗಳು ಹಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕಾಡ ಸರ್ ಲೈವ್ ಏನ್ ಬೇಕು ಮಾಡಿಸಿ ಅಂತ ಹೇಳಿ, ಗಿಟಾರ್ ಇರ್ಬೋದು, ಯಾವ್ದಕ್ ಬೇಕು, ಯಾವ್ದು ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಹಲವಾರು ಚಿತ್ರಗಳಿಗೆ ಮಾಡ್ಕೊಂಡು ಬಂದ್ವಿ ಮ್ಯೂಸಿಕ್. ಬಟ್ ಇದು ಒಂದು ಬಹಳ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ, ಚೆನ್ನೈಲಿರೋ ಎಲ್ಲಾ ಸ್ಟುಡಿಯೋಸ್ ತೋರಿಸ್ಬಿಟ್ರು ನಮಗೆ. ಸೊ ತುಂಬಾ ಖುಷಿಯಾಗಿದೆ. ತುಂಬಾ ಥ್ಯಾಂಕ್ ಯು ಸರ್. ಈ ತರ ಒಂದು ಪ್ಯಾಷನೇಟ್ ಆಗಿ ನೀವು ಮಾಡಿರೋದ್ರಿಂದ ಎಷ್ಟೋ ನಮ್ಮಂತ ಕೆಳಗಡೆಯಿಂದ ಬರ್ತಾ ಇರೋ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ತುಂಬಾನೇ ಇದಾಗುತ್ತೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹಲವು ವ್ಯಾಮೋಹ ಅಂತ ಹೇಳ್ತೀವಿ, ಪ್ಯಾಷನ್ ಅಂತೀವಿ ಚಿತ್ರರಂಗ. ನಾನು ಚಿತ್ರರಂಗಕ್ಕೆ ಬಂದಿದ್ದೆ 55 ವರ್ಷಗಳ ಹಿಂದೆ. ಒಂದು ಪ್ಯಾಷನ್ ಇಂದ ಇವತ್ತಿಗೂ ಆ ಪ್ಯಾಷನ್ ಹಾಗೆ ಉಳಿಸ್ಕೊಂಡು ಇಂಡಸ್ಟ್ರಿನಲ್ಲಿದ್ದೀನಿ. ಅದೇ ರೀತಿ ಇಲ್ಲಿ ವೆಂಕಟೇಶ್ ಕರ್ಕೊಂಡೋಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ನಟರಾಜ್ ಅವರು ಕೇಳ್ತಾರೆ. ನಟರಾಜ್ ಅವರು ನಾನೇ ಬಂಡವಾಳ ಹೋಗ್ತೀನಿ ಅಂತಾರೆ. ಅವ್ರ ಜೊತೆಯಾಗಿ ಅವ್ರ ಧರ್ಮಪತ್ನಿ ನಿಂತ್ಕೊಳ್ತಾರೆ. ಹೇಗೆ ವ್ಯಾಮೋಹ ವರ್ಕೌಟ್ ಆಗುತ್ತೆ ನೋಡಿ. ಆ ರೀತಿ 3 ಜನದ ವ್ಯಾಮೋಹ ವರ್ಕೌಟ್ ಆಗಿತ್ತು ಸಿನಿಮಾನೇ ಕರಿ ಕಾಡ. ಸೊ ಬಹಳ ಚೆನ್ನಾಗಿದೆ. ಟೈಟ್ಲ್ ಅಂತೂ ತುಂಬಾ ಚೆನ್ನಾಗಿದೆ, ಡಿಸೈನ್ ತುಂಬಾ ಚೆನ್ನಾಗಿದೆ. ಒಂದು ಕಡೆ ವರಾಹ ರೂಪ, ಇನ್ನೊಂದು ಕಡೆ ಗಜರಾಜ. ಸೊ ಬಹಳ ಚೆನ್ನಾಗಿದೆ. ಟೀಸರ್ ತುಂಬಾ ಚೆನ್ನಾಗಿದೆ. ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿ ಸ್ಟ್ರಗಲ್ ಅಲ್ಲಿದೆ. ಈಗ ಚಿತ್ರರಂಗನೇ ಸ್ಟ್ರಗಲ್ ಇದೆ. ಸಿಂಗಲ್ ಸ್ಕ್ರೀನ್ಗಳು ಒಂದೊಂದಾಗಿ ಮುಚ್ಕೊಂಡ್ ಬರ್ತಾ ಇದೆ. 2300 ಚಿತ್ರಮಂದಿರಗಳಿದ್ದಂತ ಕರ್ನಾಟಕದಲ್ಲಿ ಇವತ್ತು 600ಕ್ಕೆ ಬಂದು ನಿಂತಿದೆ. 600ನಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಶೋ ಇಲ್ಲ, ಇವತ್ತು ಶೋನೇ ನಡೀತಾ ಇಲ್ಲ. ಸೊ ಅಂತ ಒಂದು ಪರಿಸ್ಥಿತಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇಂದ ಮಾಡಿರುವಂತಹ ಸಿನಿಮಾ, ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ಚಿತ್ರತಂಡ ಮಾಡಿದಂತಹ ಸಿನಿಮಾ ಕರಿ ಕಾಡ. ಸೊ ಒಂದು ಹೊಸಬರ ಅಲೆ, ಹೊಸಬರ ಸಿನಿಮಾ. ಮತ್ತೆ 2 ಮ್ಯೂಸಿಕ್ ಡೈರೆಕ್ಟರ್, ಅತಿಶಯ್ ಜೈನ್ ಮತ್ತೆ ಶಶಾಂಕ್ ಶೇಷಗಿರಿ ಅಂತೂ ಸ್ಟುಡಿಯೋ ಸ್ಟಾರ್ಟ್ ಆದಾಗಿಂದ ಅವ್ರು ನೋಡಿದ್ದೀನಿ. ಅವರ ಒಂದು ವಾಯ್ಸ್ ಮಿಕ್ಸಿಂಗ್ ಬಂದ್ರು ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಅನ್ನೋದನ್ನ. ಸೊ ಎಲ್ಲ ಸೇರಿ ಒಂದು ಕರಿ ಕಾಡ ಅನ್ನೋ ಸಿನಿಮಾದಲ್ಲಿ ಓಡಿ ಬಂದಿದೆ. ಸೊ ಇದರಿಂದ ಕಾಡ ಅಂತ ಅದೇ ನಟರಾಜ್ ಅವರು ಕೇಳಿದೆ, ಏನು ಕಾಡ ನಟರಾಜ್ ಅಂತ ಹಾಕಿದ್ರಲ್ಲಿ ಏನು ಇದರಿಂದ ಸ್ಟಾರ್ಟ್ ಆಯ್ತಾ? ಇಲ್ಲ ಸರ್, ನನ್ನ ಚೈಲ್ಡ್ಹುಡ್ ಇಂದ ನಾವು ಕಾಡ ಅಂತ ಕರಿತಿದ್ರು ನಮ್ಮ ಹಳ್ಳಿನಲ್ಲಿ ನನ್ನನ್ನು. ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ. ಯಾಕೆಂದ್ರೆ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಕಾಡ ನಟರಾಜ್ ಅಂತ. ಯಾಕೆಂದ್ರೆ ಇದು ಬೇರೆ ಟೈಟ್ಲ್ ಇತ್ತು ಮೊದಲು, ನನಗೆ ಆ ಹೆಸರು ಹಾಕೊಂಡಿದ್ದೆ. ಬಟ್ ಆ ಟೈಟ್ಲೂ ಮೊನ್ನೆ ಈ ಭಾಷಾ ಒಂದು ಗಲಾಟೆ ಆಯ್ತಲ್ಲ ಕಮಲಾಸಂದು, ಅದರಲ್ಲೂ ಸುಮಾರು ಇತಿಹಾಸ ತಜ್ಞರು, ಭಾಷಾ ತಜ್ಞರು ಆ ಟೈಟ್ಲ್ ವಿಷಯ ಬಂದಿದೆ. ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟೈಟ್ಲ್. ಅದ್ರ ಬಗ್ಗೆ ನಿಮ್ಮ ಡಿಸ್ಕಸ್ ಮಾಡಬೇಕು ವೆಂಕಟೇಶ್. ಯಾಕೆಂತಂದ್ರೆ ಆ ಟೈಟ್ಲ್ ಯಾಕೆ ಇಟ್ಟಿದ್ರಿ, ಯಾಕೆ ತೆಗೆದ್ರಿ ಅನ್ನೋದನ್ನ. ಬಟ್ ಈಗ ನೀವೇನ್ ಟೀಸರ್ ತೋರಿಸಿದ್ರಿ, ಆ ಟೀಸರ್ಗೆ ಕರಿಕಾಡ ಅನ್ನೋ ಟೈಟ್ಲು ಬಹಳ ಆಪ್ಟ್ ಆಗಿದೆ ಅಂತ ನನ್ಗನ್ಸುತ್ತೆ. ಇದ್ರ ಜೊತೆಗೆ ಇನ್ನ ನಮ್ಮ ನೆಂಟರಾದ ಲಹರಿ ವೇಲು ಅವರು ಓಪನ್ ಮಾಡಿ ಹೇಳ್ಬಿಟ್ರು, ನಾನು ಅವರು ಬಹಳ ಹತ್ತಿರದ ನೆಂಟರು ಅಂತ. ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲರಿಗೂ ಗೊತ್ತು. ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ಎಲ್ಲಾ ಭಾಷೆಯ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದೆ. ಸೊ ಕರಿಕಾಡ ಆಡಿಯೋ ಅವ್ರ ಕೈ ಹಿಡಿದಿದೆ, ಲಹರಿ ಬೇಲು ಅವರು ಕೈ ಹಿಡಿದಿದ್ದಾರೆ ಕರಿಕಾಡವರು. ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅಂಡ್ ಅತಿಶಯ್ ಜೈನ್ ಅಂಡ್ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಪಾತ್ರದಲ್ಲಿ
ಮಾಡಿದ್ದೀನಿ, ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡಬೇಕು. ಯಾಕೆಂತಂದ್ರೆ ನಾನು ಮಾಡಿದ ಪಾತ್ರನ ನಾನು ಡಬ್ಬಿಂಗ್ ಟೈಮ್ನಲ್ಲಿ ನೋಡ್ತೀನಿ ಅಷ್ಟೇ, ಆಮೇಲೆ ಯಾವಾಗ ನೋಡಲ್ಲ. ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಕಾರಿಯಾಗಿದೆ ಅನ್ನೋದನ್ನ ನಾನು ನೋಡಬೇಕು ಅಂತ ಇಂಟ್ರೆಸ್ಟಿಂಗ್ ನನಗೂ ಇದೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ನಮಸ್ಕಾರ. ಕಲಾವಿದರಲ್ಲಿ ನನ್ನ ಫಸ್ಟ್ ಆಕ್ಷನ್ ಹೇಳಿದೆ ಅವರಿಗೆ. ಸೊ ಹಂಗಾಗಿ ನನ್ನ ಮರೆಯೋಕೆ ಆಗಲ್ಲ ನಾನು. ಮತ್ತೆ ಈ ವಿಷನ್ ಏನ್ ನೋಡಿದ್ರಿ ಅದಕ್ಕೆ 50-70% ಕಾಂಟ್ರಿಬ್ಯೂಷನ್ ಅವರೇ ಇರೋದು. ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ಟೆಕ್ನಿಷಿಯನ್ಸ್ ಆಗಿರಲಿ ಅಂತ ಸಜೆಷನ್ ಕೊಟ್ಟಿದ್ದೆ ಅವರೇ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್, ಇಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ಕರಿಕಾಳ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ. ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ. ಡಿಫ್ರೆನ್ಸ್ ಏನಂದ್ರೆ ಅವರಿಗೆ ಪಟ್ಟಾಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ, ನನಗೆ ಅದು ಇರಲ್ಲ, ಬರೀ ಪಟ್ಟಾಪಟ್ಟಿ ಚಡ್ಡಿ ಇರುತ್ತೆ. ಅವರು ತುಂಬಾ ಅಗ್ರೆಸಿವ್ ಆಗಿ ಆರೋಗ್ಯಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನವಾಗಿರುವಂತ ಪಾತ್ರ, ಸ್ನೇಹಿತನ ಪಾತ್ರ. ಪೀಕ್ ಲೆವೆಲ್ ಅಲ್ಲಿ ಎಲ್ಲ ಇರುತ್ತೆ ಅವ್ರಿಗೆ. ರೊಮ್ಯಾಂಟಿಕ್ ಆಗ್ಬೋದು, ಅಗ್ರೆಸಿವ್ ಆಗ್ಬೋದು, ಪ್ರತಿಯೊಂದು ಪೀಕಲ್ಲಿ ಇರುತ್ತೆ. ನಾವು ಪಕ್ಕದಲ್ಲಿದ್ದವ್ರಿಗೆ ಸಮಾಧಾನ ಮಾಡುವಂತ ಕ್ಯಾರೆಕ್ಟರ್. ಸರ್ ಥ್ಯಾಂಕ್ ಯು ಈ ಥರದೊಂದು ಪಾತ್ರ ಕೊಟ್ಟಿದ್ದಕ್ಕೆ. ವೆಂಕಟೇಶ್ ಸರ್, ನಟರಾಜ್ ಸರ್. ಸರ್ ಅವರು ಅಲ್ಲ, ಆ ಪಾಯಿಂಟ್ ಇದೆ, ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ. ಆ ಸೀನಲ್ಲಿ ಇರಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಲ್ಲ, ಅವರು ಸರ್ ಮೊದಲನೇ ಸಿನಿಮಾ ಆದರೂ ಹೀರೋ ಸಾಹೇಬ್ರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಯಾಕಂದ್ರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದ್ರೆ ನಾವು ಮಾಡಿ ವೇಸ್ಟ್ ಆಗ್ಬಿಡುತ್ತೆ. ಬಟ್ ಇವರು ಕಿಲಾಡಿ ಏನಂದ್ರೆ, ಸರ್ ಹೆಂಗಿರುತ್ತೆ ನೀವೇನ ಸ್ವಲ್ಪ ಹೇಳಬೇಕು, ನಾನು ಹೆಂಗ್ ಮಾಡ್ತೀನಿ ಏನು ಅಂತ ಹೇಳ್ತಾರೆ ಅಷ್ಟೇ. ಬಟ್ ಬಹಳ ಚೆನ್ನಾಗಿ ಮಾಡ್ತಾರೆ ಸರ್. ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ, ಅಪಿಯರೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಕರಿಗಾಡ. ಥ್ಯಾಂಕ್ ಯು ಸರ್. ಇವರು ಸಮಾಧಾನ ಮಾಡ್ತಾರೆ, ನಾನು ಅವ್ರನ್ನ ಚಿಕಿತ್ಸಿಬಿಡ್ತೀನಿ. ನನ್ನ ಅದೇ ಕೆಲಸ ಇರುತ್ತೆ ಮೂವಿಯಲ್ಲಿ. ಖುಷಿ ಇದೆ, ಅವ್ರು ಎಷ್ಟು ಶೇಡಲ್ಲಿ ಇದ್ದಾರೋ ನಾನು ಕೂಡ ಅಷ್ಟೇ ಶೇಡಲ್ಲಿ ಇದ್ದೀನಿ ಈ ಮೂವಿಯಲ್ಲಿ. ಖುಷಿ ಏನಂದ್ರೆ ಡೈರೆಕ್ಟರ್ ಮತ್ತೆ ಹೀರೋ ಪ್ರಿಪರೇಷನ್. ಯಾಕಂದ್ರೆ ಹೀರೋ ಸರ್ ಅವರ ಹೊಲದಲ್ಲೇ ಏನು ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬಿಡಿಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು ಏನೋ ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಅದೆಲ್ಲ ಡೈರೆಕ್ಟರ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಆಕ್ಟ್ರಿಂದ ಒಂದು ಸ್ವಲ್ಪ ಲ್ಯಾಗ್ ಆಗ್ದಂಗೆ ನೋಡ್ಕೊತಿದ್ರು ಅವರು. ಇಲ್ಲ ಸರ್ ನೀವು ಇಷ್ಟೊಂದು ಡ್ರ್ಯಾಗ್ ಮಾಡಬೇಡಿ, ಕಟ್ ಮಾಡಿ, ನಂಗೆ ಅದು ಬೇಕಾಗಿಲ್ಲ, ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗ್ತಿದ್ದಂಗೆ ನಂಗೆ ಇಲ್ಲಿ ಒಂದು 5 ಸೆಕೆಂಡ್ ಲ್ಯಾಗ್ ಆಗ್ಬಿಡುತ್ತೆ. ಎಲ್ಲ ಆಕ್ಟರ್ ಹಿಂಗೆ ಹೋಗ್ತಾ 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 ಏನಿಲ್ಲ ಒಂದು 5 ನಿಮಿಷ ಲ್ಯಾಗ್ ಆಗ್ಬಿಡುತ್ತೆ. ಬೇಡ ಸರ್ ಇಷ್ಟೇ ಬೇಕು. ಆ ತರ ಪ್ರಿಪರೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಆ ಪ್ರಿಪರೇಷನ್ ಮಾಡಿದಾಗ ಅನ್ಸುತ್ತೆ ಇವ್ರು ಏನೋ ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರಲಿ ಸರ್. ಥ್ಯಾಂಕ್ ಯು. ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ರು ವಿಪಿನ್ ಪಾತ್ರ ಅಂತ ಕೇರಳದಿಂದ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ಓಕೆ, ಫುಲ್ ಸಾಂಗ್ ಚೆನ್ನಾಗಿತ್ತ? ಆಕ್ಟಿಂಗ್ ಮಾಡೋದು ಅವ್ರಿಗೆ ಏನಾದ್ರು ಹೇಳ್ತೀರಾ? ಇಷ್ಟ ಆಯ್ತು ಶೂಟ್ ಮಾಡುವಾಗ ಅಂತ ಏನಾದ್ರು? ಹಾ ಹೇಳಿ. ನೋಡಿ ಅವ್ರನ್ನೆಲ್ಲ ನೋಡಿ, ನಿಮ್ ಮಾತು ಕೇಳಕ್ ಆಯ್ತಿದ್ದಾರೆ ಅವರೆಲ್ಲ. ನೋಡಿ ಸರ್ ಕ್ವೆಶ್ಚನ್ ಕೇಳ್ತಿದ್ದಾರೆ, ಆನ್ಸರ್ ಮಾಡ್ತೀರಾ? She was also very interested acting ಅಲ್ಲಿ. She's done a very good role. Like father ಮತ್ತೆ daughter connection ಇರೋ ಒಂದು ಸಾಂಗ್ ಫುಲ್ ಆಗಿ ಹೋಲ್ಡ್ ಮಾಡಿದ್ದಾರೆ. ಆ ಸಾಂಗ್ ಇಸ್ ಲೈಕ್ ಅದೇ ಇವ್ರು ಹೇಳ್ದಂಗೆ ಡೇ ಅಂಡ್ ನೈಟ್ ಶೂಟಿಂಗ್ ಮಾಡಿಸಿ ಮಗುಗೆ ಪಾಪ ಹುಷಾರಿದ್ದಿಲ್ಲ. ಬಟ್ ಸ್ಟಿಲ್ ಶಿ ಡಿಡ್ಂಟ್ ವಾಂಟ್ ಟು ಗಿವ್ ಅಪ್. We were ready to pack up, but then she's like, no, I will still try, ಮುಗಿಸ್ಬಿಡೋಣ ಇವತ್ತು that kind of efforts even this child has put. And at the end, ishtu songs ನಾವು when we show it to the people whom we know, the best song ಅನ್ನೋದು ಮಗು ಮಾಡಿರೋ ಸಾಂಗ್ ಅಂತಾರೆ. So it is so naturally come up even when she had high fever and all that things. So mostly same genes. So ಅದೇ kind of passion ಇಬ್ಬರಲ್ಲೂ ಇರೋದಕ್ಕೆ she's done a very good job in that song. ಅವ್ರ ಸಿನಿಮಾದಲ್ಲಿ ಮಾತಾಡ್ತಾರೆ. ಥ್ಯಾಂಕ್ ಯು ನಿಧಿ, ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಜೊತೆಗೆ